ಗುರುಲೇಖ ಎಟುವಂಟಿ ಗುಣಿಕಿ. ತ್ಯಾಗರಾಜರು ಹೇಳ್ತಾರೆ, ಗುರುಗಳಿಲ್ದಾಗ ಹೋದರೆ ಏನದೇನೋ ಜೀವನ ವ್ಯರ್ಥ. ಬೆಲ್ಲ ಇಲ್ಲದ ಏನು ಪರಮಾನ್ನ ಆಗತ್ತೆ, ಉಪ್ಪು ಇಲ್ಲದ ಹುಳಿ ಆಗತ್ತೆ. ಅದಕ್ಕೆ ಗುರುಗಳು ಬೇಕೇ ಬೇಕು. ಗುರುಗಳಿಂದ ನಮಗೆ ಜ್ಞಾನ ವಿಜ್ಞಾನಾದಿಗಳಾಗತ್ತೆ, ಪರಮಾತ್ಮನ ಒಂದು ಜ್ಞಾನ ನಮಗಾಗತ್ತೆ, ಪರಮಾತ್ಮನ ಒಂದು ಅನುಗ್ರಹ ನಮಗಾಗತಕ್ಕಂಥದ್ದಾಗತ್ತೆ. ಇಲ್ಲದಾಗೋದರೆ ಎಲ್ಲಿದ್ದವರಲ್ಲೇ ಇರಬೇಕು, ಬೇಕಾಯ್ದು ಗಳಿಸಿರ್ತೀವಿ ಆಗಲೇ, ಆದ್ದರಿಂದ ಏನೂ ಸುಖ ನಮಗೆ ಇಲ್ಲ. ಅದಕ್ಕಾಗಿ ಗುರುಗಳು ಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಸೈತೆ ಅಖತಿತಾಹ್ಯರ್ಥ ಪ್ರಕಾಶ ಅಂತ. ಅದಕ್ಕೆ ಶ್ರೀಮನ್ ಮಧ್ವಾಚಾರ್ಯರು ದೇವರಲ್ಲಿ ನೀವು ಎಂಥ ಭಕ್ತಿಯನ್ನು ಮಾಡ್ತೀರೋ ಅಂಥ ಭಕ್ತಿಯನ್ನೇ ನೀವು ಗುರುಗಳಲ್ಲಿ ಕೂಡ ತಾರತಮ್ಯಾನುಸಾರವಾಗಿ ಮಾಡ್ರಿ. ಅದು ಕೊಡ ಪಂಚಾಮೃತ ಅಭಿಷೇಕ ಮಾಡೋದಲ್ಲ. ಗುರುಗಳನ್ನು ಕುರಿತು ತಿಳಿಯಿರಿ. ಫಸ್ಟು ದೇವರನ್ನು ಕುರಿತು ತಿಳಿಯಿರಿ. ದೇವರನ್ನು ಕುರಿತು ತಿಳಿದ ಕಾಲಕ್ಕೆ ದೇವರಲ್ಲಿ ಮತ್ತು ನಮಗೇನಾಗತ್ತೆ, ವಿಶ್ವಾಸ ಹುಟ್ಟತ್ತೆ. ನಾ ಪ್ರತಿ ವರ್ಷ 4 ಸಾರಿ ಹೋಗಿ ಬರ್ತೇನೆ ರೀ ತಿರುಮಲಕ್ಕ ಅಂತ ಹೇಳೋರು ಇದ್ದಾರೆ. 4 ಸಾರಿ ಏನು ತಿಂಗಳು ಹೋಗೋರಿದ್ದಾರೆ ನಮ್ಮ ಊರಾಗ ಕೆಲವರು. ಏನು ಪ್ರಯೋಜನ ಇಲ್ಲ ಅಂತ ನಾನು ನಂಬೋದಿಲ್ಲ. ಏನು ಬೆಟ್ಟದ ಸ್ವರೂಪ, ಏನು ಆ ಬೆಟ್ಟದೊಳಗಿರತಕ್ಕಂತಹ ಗಿಡ ಬಳ್ಳಿಗಳು, ಅಲ್ಲಿರೋ ಪಶು ಪಕ್ಷಾದಿಗಳು, ಅಲ್ಲಿರತಕ್ಕಂಥ ಏನು ಪಾಷಾಣ ಶಿಲೆಗಳು, ಅಲ್ಲಿರತಕ್ಕಂಥ ಪ್ರಕೃತಿ ಏನು, ಅಲ್ಲಿರತಕ್ಕಂಥ ತೀರ್ಥಗಳು ಏನು, ಅಲ್ಲಿರತಕ್ಕಂಥ ಸ್ವಾಮಿ ಅವನು ಯಾರು, ಶಿಲವದೃಶ್ಯತೆ ಹರಿಹಿ, ಅವನ ಗುರುತು ನಾವು 11 ಪುರಾಣಗಳಲ್ಲಿ ಹೇಳಿರ್ತಕ್ಕಂಥ ವೆಂಕಟಾಚಲ ಮಹಾತ್ಮ್ಯವನ್ನು ಕೇಳಿದರೆ ನಿಮಗೆ ರಿಸರ್ವೇಷನ್ ದೊರಕದಾಗಿದ್ದರೂ ಕೂಡ ಪ್ರೈವೇಟ್ ವೆಹಿಕಲ್ ಮಾಡಿಕೊಂಡು ಇಲ್ಲ ನಡೆದನ್ನು ಹೋಗ್ತೀರಿ ದೇವ್ರನ್ನ ನೋಡ್ಲಕ್ಕ. ಈ ರೀತಿ ಕೆಲವು ಊರುಗಳಲ್ಲಿ ನಡೆದದ್ರಿ ನಾನು ವೆಂಕಟಾಚಲ ಮಹಾತ್ಮೆ ಹೇಳಿದರೆ. ನಾನಿನ್ನ ಊರೊಳಗೆ ನಮ್ಮ ಊರಿಗೆ ಬಂದಿಲ್ಲ, ರಾತ್ರಿ ನಿಮ್ಮ ಪುರಾಣ ಕೇಳಿ ನಾವು ತಿರುಮಲ ನೋಡ್ಬೇಕನ್ಸಾದ್ರೆ ಅಂತೇಳಿ ಹೋಗಿರತಕ್ಕಂಥವರಾಗಿದ್ದಾರೆ. ಅಂದರೆ ಕೇಳೋ ಕಾಲ ತಸ್ಮಿನ್ ದೃಷ್ಟಿ ಪರಾವರೆ. ಉಪನಿಷತ್ತು ಏನು ಹೇಳುತ್ತೆ ಅಂದರೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರೆ. ಯಾವಾಗ ನಾವು ಪ್ರವಚನಗಳನ್ನು ಕೇಳ್ತೇವೋ, ಯಾವಾಗ ನಾವು ನಮ್ಮ ಅಜ್ಞಾನವನ್ನು ಹೋರಾಡಿಸ್ಕೊಳ್ತೀವೋ, ನಮ್ಮ ದೃಷ್ಟಿಯೇ ಬೇರೆ ಆಗಿ ಹೋಗ್ತಕ್ಕಂಥದ್ದಾಗತ್ತೆ. ಅದಕ್ಕೆ ಕೇಳಬೇಕು. ಶ್ರವಣದಿಂದನೇ ಎಲ್ಲವೂ ನಮಗೆ ಬರತಕ್ಕಂಥದ್ದಾಗತ್ತೆ. ಆದ ಕಾರಣ ಅಂತಹ ಶ್ರವಣದಲ್ಲಿ ಯಾರನ್ನ ಕುರಿತು ತಿಳಿಯಬೇಕರಿ ಅಂತಂದರೆ ಗುರುಗಳನ್ನು ಕುರಿತು ತಿಳಿಯಬೇಕು. ಸುಮ್ಮನೆ ಹೇಳೋದಲ್ಲ. ಮನೆಯೊಳಗೆ ಗಿಳಿಗಳು ಸಾಕಿದರೆ ಗಿಳಿಗಳು ಕೂಡ ಹೇಳುತ್ತೆ, ಹಂಗಲ್ಲ, ತಿಳಿದು ಹೇಳಬೇಕು. ತಿಳಿದು ನಾವು ಇದು ಮಾಡಿದ ಕಾಲಕ್ಕೆ, ಸ್ತೋತ್ರ ಮಾಡಿದ ಕಾಲಕ್ಕೆ ಅದರ ಫಲ ಅನ್ನುವಂಥದ್ದು ಬ್ರಹ್ಮಾಂಡವಾಗಿ ಬರ್ತೀವಿ. ಇವತ್ತಿನ ದಿವಸ ಕಮ್ ಟು ಪಾಯಿಂಟಿನ ಇದಕ್ಕೆ ಬರೋಣ, ವಿಷಯಕ್ಕೆ ಬರೋಣ. ಗುರುಗಳು ಅಂದ ಕೂಡಲೇ ನಾವು ಇವತ್ತಿನ ದಿವಸ ಎಂಥವರು ಕೂಡ ಇವತ್ತಿನ ದಿವಸ ಎಷ್ಟು ಕೆಲಸ ಇದ್ದರೂ ಕೂಡ ಸ್ನಾನ ಆದ ಕೂಡಲೇ ಅವರು ಡ್ರೆಸ್ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಆಫೀಸ್ಗಳಿಗೆ ಹೋಗೋದ್ರೊಳಗಾಗಿ ಯಾವುದೋ ಒಂದೊಂದು ಶ್ಲೋಕನೋ ಅರ್ಧ ಸ್ತೋತ್ರನೋ ಪ್ರತಿಯೊಬ್ಬರ ಬಾಯಿಂದ ಇವತ್ತು ಬರತಕ್ಕಂಥದ್ದು ಮೊದಲು ಬರೋದು ವೆಂಕಟೇಶ ಸ್ತೋತ್ರ. ಆ ತರುವಾಯ ಹೇಳಿದರೆ ವಾಯುಸ್ತುತಿ, ಆ ತರುವಾಯ ಹೇಳಿದರೆ ಸಕಲ ಜಗತ್ತೆಲ್ಲವೂ ಕೂಡ ಹೇಳ್ತಕ್ಕಂಥದ್ದು ಸಾಕ್ಷಾತ್ ಶ್ರೀಮನ್ ಮಂತ್ರಾಲಯ ಮಹಾಪ್ರಭುಗಳ ಒಂದು ರಾಘವೇಂದ್ರ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ. ಇದು ಆದ ಮೇಲಕ್ಕೆ ಹಿಂದನೆ ಈ 3 ಸ್ತೋತ್ರ ಆದಾಳೆ ಹಿಂದನೆ ಯಾವ ಅಪ್ರಯತ್ನವಾಗಿ ಬಾಯಿಂದ ಬರತಕ್ಕಂಥದ್ದು ಯಾವುದರಿ ಅಂತಂದರೆ ವಿಜಯರಾಯರ ಕವಚ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿದುಕೊಳ್ಳೆ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರದು ಪರವ ವಿಜಯ ಗುರುಗಳೆಂಬರ ದಾಸರಾಯನ ದೈವ ಸೂಸಿ ಪಡೆದನ ದೋಷರಹಿತನ ಸಂತೋಷ ಭರಿತನ. ಹಿಂದನೇ ಬಂದು ಹೋಗ್ತಾ ಇದ್ದದು, ರಕ್ತಗತವಾಗಿ ಬಂದಿರತಕ್ಕಂಥದ್ದು, ಹುಟ್ಟು ಬಂದಿರತಕ್ಕಂಥದ್ದು. ನನಗೆ ತಿಳಿದಷ್ಟು ನಾನು ಎಲ್ಲೆಲ್ಲಿ ಹೋಗಿದ್ದೇನೋ ಆ ಮನೆಗಳೊಳಗೆ ಬೆಳಿಗ್ಗೆ ಹೊತ್ತಿದ್ದು ಕೇಳಿಸ್ತಾ ಇದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಸುಮ್ಮನೆ ನಾನು ಊಹಾಮಣ್ಣನೇನು ಅಪರೋಕ್ಷ ಜ್ಞಾನಿ ಅಲ್ಲ. ಪ್ರತಿಯೊಬ್ಬರ ಮನೆಯೊಳಗೂ ಇವತ್ತಿನ ದಿವಸ ಈ 4 ಕೂಡ ಹೇಳ್ದಂಗಿರತಕ್ಕಂಥ ಮನೆಗಳನ್ನು ನಾನು ನೋಡಿಲ್ಲ. ಭಗವಂತ ಅಂಥ ಮನೆಗಳಿಗೆ ನನ್ನ ಕರ್ಕೊಂಡು ಹೋಗಿದ್ದಾನೆ. ಅದು ಅವನ ಒಂದು ಲೀಲ. ಯಾಕೆ ಹೇಳೋದ್ರಿಂದ ಏನಾಗುತ್ತೆ? ಶ್ರವಣದಿಂದ ಹೋಗುವುದು ಸೇರಿದ್ದ ಪಾಪವು, ಸ್ಮರಣೆಯಿಂದ ಹೋಗುವುದು ಕೂಡಿದ್ದ ಪಾಪವು. ಎಲ್ಲಿದ್ದ ಅಜಾಮಿಳ, ಎಲ್ಲಿತ್ತು ವೈಕುಂಠ, ಕೊಟ್ಟ ಆತನೇ ಬಲ್ಲ ಪುರಂದರ ವಿಠಲ. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತರದು ಪೊರೆವ ವಿಜಯ ಗುರುಗಳೆಂಬರ. ನನಗೆ ತಿಳಿದಷ್ಟು ಹರಿದಾಸ ಸಾಹಿತ್ಯನ ನಾನು ನೋಡಿದ್ದೇನೆ. ಆದರೆ ದಿವ್ಯ ಚರಣ ಅಂತ ಹೇಳಿ ಪ್ರಯೋಗ ಮಾಡಿರ್ತಕ್ಕಂಥದ್ದೊಂದು ಕಲ್ಲೂರು ಸುಬ್ಬಣಾಚಾರ್ಯರೊಬ್ಬರೇ ವಿಜಯದಾಸರಿಗೆ. ಇನ್ನೇ ಎಂಥ ಚೆಲುವ ಪಾದವೋ, ಎಂಥ ರಂಗಯ್ಯನ ಪಾದವೋ, ಏನೇನೋ ರಕರಕವಾದಂಥ ವಿಶೇಷಣಗಳನ್ನು ಹಾಕಿ ಪರಮಾತ್ಮನ ಪಾದಗಳನ್ನು ಸ್ತೋತ್ರ ಮಾಡಿದ್ದಾರಾಗಲಿ,
ದಿವ್ಯಚರಣ ಅನ್ನುವಂತಹ ಪ್ರಯೋಗ ನನಗೆ ಇದರೊಳಗೆ ಮಾತ್ರ ಕಾಣಿಸಿರತಕ್ಕಂಥದ್ದಾಗಿದೆ. ಯಾಕೆ ಅದು ದಿವ್ಯಚರಣ ಆಯಿತು? ಪುರ ಕವೀನಾಂ ನಿಕಷಂ ವದಂತಿ, ಪೂರ್ವ ಕವಿಗಳು ಯಾವಾಗೂ ಕೂಡ ಸುಳ್ಳು ಹೇಳುವುದಿಲ್ಲ. ಯಾವಾಗೂ ಅವರು ಪರಮಾತ್ಮನ ಅನುಗ್ರಹ ಅಥವಾ ಗುರುಗಳ ಅನುಗ್ರಹದಿಂದನೇ ಹೇಳ್ತಕ್ಕಂಥವರಾಗ್ತಾರೆ. ಇದು ಯಾವಾಗೂ ನಾವು ತಿಳಿಯಬೇಕು. ಎಷ್ಟು ವಿಜಯಪ್ರಭುಗಳ ಒಂದು ಅನುಗ್ರಹವನ್ನು ಪಡೆದು ಈ ಸ್ತೋತ್ರವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಈ ಕವಚವನ್ನು ನಕ್ಷತ್ರ ಮಾಲಿಕಾ ಸ್ತೋತ್ರ ಅಂತ ಇದಕ್ಕೆ ಹೆಸರು. ಕೆಲವರು ಇದಕ್ಕೆ ವಾಯುಸ್ತುತಿಗೆ ಹೆಂಗೆ ಒಂದೊಂದು ಶ್ಲೋಕಕ್ಕೆ ಒಂದು ಅಭೀಷ್ಟಗಳನ್ನು ಹೇಳಿರ್ತಕ್ಕಂಥವರಾಗಿದ್ದಾರೋ ಹಂಗೆ 27 ಈ ಒಂದು ವಿಜಯರಾಯರ ಕವಚ ಏನಿದೆ ಅಲ್ಲ, ಇದರೊಳಗೆ ಅಶ್ವಿನಿ ಭರಣಿ ಕೃತಿಕಾರೋಹಿಣಿ ಮೊದಲಾಗಿರ್ತಕ್ಕಂಥ 27 ನಕ್ಷತ್ರದೊಳಗೆ ಉದಾಹರಣೆ ವಿಶಾಖ ನಕ್ಷತ್ರಕ್ಕೆ ಸರಿಯಾಗಿ ಇಲ್ಲದಾಗಿದ್ದರೆ ಅದಕ್ಕೆ ಸಂಬಂಧವಾಗಿರತಕ್ಕಂಥ ಅದರೊಳಗಿನ ಒಂದು ಪಂಕ್ತಿಯನ್ನು ನಾವು ಪುನಶ್ಚರಣ ಮಾಡಿದರೂ ಕೂಡ ಗ್ರಹಗಳೆಲ್ಲವೂ ಇವರಿಗೆ ಸಹಾಯವಾಗುತ್ತಾ ಅಹೋರಾತ್ರಿಲಿ ಸುಖದ ನಿವಾಹ ಕೊಡುವವು. ಗ್ರಹಗಳೆಲ್ಲ ಅವನಿಗೆ ಸಹಾಯವಾಗತಕ್ಕಂಥದ್ದಾಗತ್ತೆ. ಉಪಾಸನ ಮಾಡಿ ಆ ರೀತಿಯಾಗಿ ಸಿದ್ಧಿ ಹೊಂದಿರತಕ್ಕಂಥವ್ರು ಇದ್ದಾರೆ ಮಹಾನುಭಾವರು. ಆ ರೀತಿಯ ಸಿದ್ಧಿ ಹೊಂದಿದಂಥ ಇದಕ್ಕೆ ಋಷಿಗಳು ಯಾರು ಅಂತಂದ್ರೆ ಕಲ್ಲೂರು ಸುಬ್ಬಣ್ಣಾಚಾರ್ಯರು. ಮೊದಲು ಅದನ್ನು ರಚನೆ ಮಾಡಿರ್ತಕ್ಕಂಥವ್ರು ಯಾವ ರೀತಿಯಾಗಿ ಮಾಡಿದರು ವಿಜಯರಾಯರ ಒಂದು ಅನುಗ್ರಹದಿಂದ ಅನ್ನುವಂಥದ್ದು ಮೊದಲು ನಾವು ತಿಳಿಯಬೇಕು. ವಿಜಯರಾಯರ ಕಾಲದಲ್ಲಿ ಎಷ್ಟೋ ಜನ 10-20 ಜನಕ್ಕೆ ಅಂಕಿತ ನೀಡಿದ ವಿಜಯರಾಯ ಅಂತಾರೆ. ಯಾರು? ಗೋಪಾಲದಾಸ ಆದವಾನಿ ವಿಜಯರಾಯರ ಕಟ್ಟಿ ಒಳಗೆ ಅವರು 10-20 ಜನಕ್ಕೆ ಅಂಕಿತವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿ. ಇದ್ದಿದ್ದವರು ಹುಟ್ಟಿದ್ದು ಚೀಕಲಪರ್ವಿ ಆದರು, ಅವರು ಕೊನೆ ಕಾಲ ಅನ್ನುವಂಥ ಚೀಕಲಪರಿ ಒಳಗಾದರೂ ಬಹಳ ಇದ್ದಿದ್ದೆಲ್ಲ ಕೂಡ ಆದವಾನಿ ಒಳಗೆ ಅವರು ತಪೋಭೂಮಿ ಅಂತೇಳಿ ಹೇಳಬಹುದು. ಅಷ್ಟು ಜನಕ್ಕೆ ಅವರು ಅಂಕಿತವನ್ನು ಕೊಟ್ಟಿದ್ದಾರೆ. ಪಂಗನಾಮ ತಿಮ್ಮಣದಾಸರಿಗೆ ಅವರು ಆಯುರ್ದಾನವನ್ನು ಮಾಡಿ ಅಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾ ಮಾಡಿ ಆ ಒಂದು ಅಶ್ವತ್ಥ ವೃಕ್ಷವನ್ನು ಹಾಕಿ ಎಷ್ಟು ಜಾಗೃತವಾದ ಸ್ಥಳ ಅಂತಂದ್ರೆ, ನನ್ನ ಅನುಭವವನ್ನು ಹೇಳಬೇಕಾದ್ರೆ ಒಂದು ಸೈಲೆಂಟ್ ಮೂಡೊಳಗೆ ನಾವು ಆ ಸೆಲ್ ಫೋನ್ ಇಟ್ಟ ಕಾಲಕ್ಕೆ ಅದಕ್ಕೇನೋ ಬಂತು ಅಂತಂದರೆ ಹೆಂಗೆ ವೈಬ್ರೇಷನ್ ಬರ್ತದೋ ಅಂಥ ವೈಬ್ರೇಷನ್ ಇವತ್ತಿನ ದಿವಸ ಇನ್ನೂ ಆ ವಿಜಯರಾಯರ ಕಟ್ಟಿ ಒಳಗೆ ಅಷ್ಟು ಸನ್ನಿಧಾನವನ್ನು ನಾವು ನೋಡಬಹುದು. ಅಂಥ ಶಕ್ತಿವಂತವಾಗಿರ್ತದೆ. ಅದು ಸಂಕಾಪುರದೊಳಗೆ ಏನು ಗಾಯತ್ರಿ ಮಂತ್ರ ಪುರಸ್ಚರಣದಿಂದ ಒಂದು ಸಿದ್ಧಿಯನ್ನು ಹೊಂದಿರತಕ್ಕಂಥ ಗೋಪಾಲದಾಸರು ಆ ಗಿಡದ ಕೆಳಗೆ ಅಂಥ ವೈಬ್ರೇಷನ್ಸ್ ಇವತ್ತಿಗೂ ಕೂಡ ಅವರ ಒಂದು ತಪಸ್ಶಕ್ತಿ ಅನ್ನುವಂಥದ್ದು ನಾವಲ್ಲಿ ಕಾಣಬಹುದು. ಇಂಥ ಮಹಾನುಭಾವರು ವಿಜಯರಾಯರ ಹಿಂದಗಡಿಗೆ ಇದ್ದು ಎಷ್ಟು ಜನನ್ನು ಅನುಗ್ರಹ ಮಾಡಿದ್ದಾರೆ ಅಂತನ್ನುವಂಥದ್ದು. ಅಂಥದ್ರೊಳಗೆ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಅಂತ ಒಬ್ಬರು ಅಂದಿನ ಕಾಲದೊಳಗೆ ಅದ್ವಿತೀಯವಾಗಿರ್ತಕ್ಕಂಥ ಒಳ್ಳೆ ಶಾಸ್ತ್ರ ಪಂಡಿತರಾಗಿರ್ತಕ್ಕಂಥವರಾಗಿದ್ದಾರೆ. ಅಷ್ಟು ಇಷ್ಟು ಶಾಸ್ತ್ರ ಅಲ್ಲ, ಅವರೊಂದು ಡಿಕ್ಷನರಿ ಅಂತ ಹೇಳಬಹುದು. ಅವರ ನಾಲಿಗೆ ಮೇಲೆ ಸಮಸ್ತ ಶಾಸ್ತ್ರಗಳು ಕುಣಿತಾ ಇರತಕ್ಕಂತಹದ್ದಾಗಿತ್ತು. ಯಾರನ್ನ ಏನನ್ನ ಒಂದು ಸಂಶಯವನ್ನು ಕೇಳಿದರೆ ಫಲಾನ ಶಾಸ್ತ್ರದಲ್ಲಿ ಫಲಾನ ಪುಟದಲ್ಲಿ ಫಲಾನ ಪಂಕ್ತಿಯಲ್ಲಿ ಇದೆ ಅಂತ ಹೇಳುವಂತಹ ಒಂದು ದೊಡ್ಡ ಶಕ್ತಿವಂತರಾಗಿರ್ತಕ್ಕಂಥ ವಿದ್ವಾಂಸರಾಗಿರ್ತಕ್ಕಂಥವರಾಗಿದ್ದರು ಕಲ್ಲೂರು ಸುಬ್ಬಣ್ಣಾಚಾರ್ಯರು. ಅಂಥವರು ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಆದರೆ ಎಂಥವರಿಗೆ ಕೂಡ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳ್ತಾನೆ ಪರಮಾತ್ಮ, ಆಚಾರ್ಯರಿಗೆ ಪಂಡಿತರಿಗೆ ಅಲ್ಲ ದೇವತೆಗಳಿಗೆ ಬರೋಣ ಉಂಟು ಈ ಗರ್ವ ಅನ್ನುವಂಥದ್ದು, ಅಸುರಾವೇಶ ಅನ್ನುವಂಥದ್ದು ಬರ್ತಾ ಇರ್ತದೆ. ಮೋಘಾಶ ಮೋಘ ಕರ್ಮಾಣು ಮೋಘಜ್ಞಾನ ವಿಚೇತ ಸಹ ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಅಂತ ಹೇಳ್ತಾನೆ ಒಂದೊಂದು ಸಾರಿ. ಅನ್ನಮದ, ಅರ್ಥಮದ, ವೈಭವಮದ, ಪ್ರಾಯಮದ, ರೂಪಮದ, ಸತ್ವಮದ, ಧಾತ್ರಿ ವಶವಾದ ಮದ, ಇನ್ನು ತನಗೆ ಎದುರಿಲ್ಲವೆಂತೆಂಬ ಮದ ಅನ್ನುವಂಥ ಈ ಅಷ್ಟಮದಗಳೊಳಗೆ ಯಾವುದೋ ಒಂದು ಮದ ಅನ್ನುವಂಥದ್ದು ಸುತ್ತಿಕೊಂಡ ಕಾಲಕ್ಕೆ ಮನುಷ್ಯ ಏನು ಮಾಡ್ತಾನೆ ಅಂದರೆ ದೊಡ್ಡವರನ್ನು ಮೊದಲು ನಿಂದ ಮಾಡ್ತಕ್ಕಂಥವನಾಗ್ತಾನೆ. ಅದರಿಂದ ಅವ್ರಿಗೇನು ಬರ್ತದ್ರಿ ಅಂದ್ರೆ ನನಗೆ ಚಂದ ಬರ್ತದ್ರಿ ಅಂತ ಹೇಳಿಕೆಂಬಲ್ಲ, ವಿನಯ ಬೇಕು. ವಿದ್ಯಾಕ್ಕೆ ಭೂಷಣ ಯಾವುದರಿಂದ ವಿನಯ. ವಿದ್ಯಾ ದದಾತಿ ವಿನಯಂ. ವಿದ್ಯಾಕ ಭೂಷಣ ಅದೇ ಭೂಷಣ. ಅದು ಇಲ್ಲದಾಗಿದ್ದ ಮೇಲೆ ಧನ ಹೇಳ್ತಾರಲ್ಲ, ಒಂದು ತೆಲುಗು ಸುಭಾಷಿತ ಹೇಳುತ್ತೆ, ವಿದ್ಯೆಚೇ ಭೂಷಿತುಂಡೈ ವೆಲೆಯು ಚುನ್ನ ತೊಡರಿ ವರ್ಜಿಂಪನಗುಜುಮಿ ದುರ್ಜನುಂಡು ಚಾರು ಮಾಣಿಕ್ಯ ಭೂಷಿತ ಶಸ್ತಮಸ್ತಕಂಬೈನ ಪನ್ನಗಮು ಭಯಂಕರಮು ಕಾದೆ. ಬೆಲೆ ಬಾಳತಕ್ಕಂಥ ರತ್ನ ಇರ್ತದೆ ತಲೆಯ ಮೇಲೆ ಹಾವಿಗೆ, ಆದರೆ ಯಾರನ್ನ ತೊಗೊಳಕ್ಕೆ ಹೋಗ್ತಾರೇನೋ ಅದರ ಕೆಳಗೆ ಏನಿದೆ ಭಯಂಕರವಾದಂಥ ವಿಷದ ಕೋರೆಗಳಿರ್ತಕ್ಕಂಥದ್ದಾಗಿದೆ. ಹಂಗೆ ಬೇರೆ ವಿದ್ಯೆ ಇದ್ದರೆ ಯಾರೂ ಬರಲ್ಲ. ಆ ವಿದ್ಯೆಗೆ ಜೊತೆಯಾಗಿ ವಿನಯ ಇರಬೇಕು. ವಿನಯ ಬಹಳ ಮುಖ್ಯ. ಅದು ಇಲ್ಲದೇ ಇದ್ದರೆ ಅವನ ಲೋಕದೊಳಗೆ ಎಷ್ಟು ಪ್ರಸಿದ್ಧನಾಗೋದಿಲ್ಲ. ವಿದುರ ಕೂಡ ತನ್ನ ಧೃತರಾಷ್ಟ್ರ ಮಹಾರಾಜನಿಗೆ ಹೇಳ್ತಾನೆ, ಹೇಳೋ ವಿದುರ ನೀತಿ ಒಳಗೆ, ಧನಮುನು ವಿದ್ಯೆಯು ವಂಶಂಬುನು ದುರ್ಮತುಲಕು ಮದಂಬನರಿಂಚುನು ಸಜ್ಜನುಲೈನ ವಾರಿ ಕೆಳಗೋ ವಿನಯಮು ತೆಚ್ಚು ಇವೆ ಉರ್ವೀನಾಥ ಅಂತ ಹೇಳ್ತಾನೆ. ಧನ ವಿದ್ಯಾ ವಂಶ ಈ ಮೂರು ದುರ್ಮತಿಗಳಿಗೆ ಮದವನ್ನು ಕೊಡುತ್ತೆ. ಹಂಗೆ ಪಾಪ ಅವರಿಗೆ ಒಳ್ಳೆ ವಿದ್ವಾಂಸರಾಗಿದ್ದರು, ನಾನು ಮಹಾಶ್ರೇಷ್ಠ ಅನ್ನುವಂಥದ್ದು,
ಒಳ್ಳೆ ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಆ ಪ್ರವಚನದೊಳಗೆ ಮಧ್ಯದೊಳಗೆ ಯಾರೋ ವಿಜಯರಾಯರಂತೆ ಮೊನ್ನೆ ಅಪರೋಕ್ಷ ಜ್ಞಾನಂತೆ, ಕಾಶಿಗೆ ಹೋಗಿದ್ದರಂತೆ, ಆ ಕಾಶಿ ಒಳಗೆ ವೇದವ್ಯಾಸದೇವರ ಅನುಗ್ರಹ ಆಯ್ತಂತೆ. ಹಿಂಗೆ ಮಧ್ಯದೊಳಗೆ ಒಳ್ಳೆ ಸ್ವಾರಸ್ಯವಾಗಿ ಮಾಡ್ತಾ ಇರ್ತಾರೆ ಕೆಲವರು ಪ್ರವಚನ. ಮಧ್ಯದೊಳಗೆ ಅದು ಏನು ಕಥೆಯೋ ಕೆಲವರು ಸುಮ್ಮನೆ ಇರೋದಿಲ್ಲ, ಹೇಳ್ತಾ ಇರ್ತಾರೆ, ಅಯ್ಯೋ ಒಳ್ಳೆ ಸಬ್ಜೆಕ್ಟ್ ಹೇಳ್ತಿದ್ದೀರಿ, ಅದು ಹೇಳ್ರಿ, ಬೇರೆ ಬೇಡ್ರಿ ಅಂತ ಅಂಬೋರು ಕೂಡ ಇದ್ದಾರೆ. ಒಳ್ಳೆ ರಸಾಸ್ವಾದನ ಮಾಡ್ತಾ ಅದರೊಳಗೆ ಸಬ್ಜೆಕ್ಟ್ ಒಳಗೆ ಇನ್ವಾಲ್ವ್ ಆಗಿರ್ತಾರೆ, ಯಾರು ಕೂತ್ಕೊಂಡಿರ್ತಕ್ಕಂಥವ್ರು. ಸೂರ್ಯನಿಂದ ತಪ್ತವಾದ ಬಂಡಿ ಭಾಳ ಬಿಸಿ ಇರ್ತದೆ, ಸೂರ್ಯ ಬಿಸಿ ಇರೋದಿಲ್ಲ. ಹಾಗೆ ಹೇಳೋರ್ಕಿಂತ ಕೇಳೋರು ಒಳ್ಳೆ ಪರವಶರಾಗಿ ಕೇಳ್ತಾ ಇದ್ರು ಅಂದರೆ ಅವ್ರಿಗಿನ ಸಬ್ಜೆಕ್ಟ್ ಡೈವರ್ಟ್ ಆಯಿತು ಅಂದ್ರೆ ಅವ್ರು ಸಹಿಸೋದಿಲ್ಲ. ಹಂಗೆ ಇವರು ಏನು ಆ ಒಂದು ಶಾಸ್ತ್ರ ಪಾಠವನ್ನು ಹೇಳ್ತಾ ಇರೋ ಕಾಲಕ್ಕೆ ಅದ್ಭುತವಾಗಿ ಸರಸ್ವತೀ ದೇವಿ ತಾಂಡವಾಡ್ತಾ ಇರತಕ್ಕಂಥವಳು ಇದ್ಲಂತ. ಆ ರೀತಿಯಾಗಿ ಅವರು ಪಾಠ ಪ್ರವಚನವನ್ನು ಮಾಡ್ತಾ ಇರೋ ಕಾಲ ಮಧ್ಯೆ ಆಹಾ ಓಹೋ ಅಂತ ಮುಂದೆ ಕೂತ್ಕೊಂಡಿದ್ದಾರೆ. ನೋಡಿದರೆ ಏನಂದ್ಕೊಂಡಿದ್ದೀರಿ ಶಾಸ್ತ್ರ ಅಂದರೆ, ಪುರಾಣ ಅಂದರೆ ಏನಂದ್ಕೊಂಡಿದ್ದೀರಿ ಅಂತ ಹೇಳಿ ಬ್ರಹ್ಮಾಂಡವಾಗಿ ಹೇಳ್ತಾ ಈ ಕನ್ನಡ ಪದಗಳನ್ನು ಯಾರೋ ಹೇಳ್ತಾ ಇದ್ದಾರಂತ. ಈ ಮಧ್ಯೆ ಯಾರಿಗೂ ಅಪರೋಕ್ಷ ಆಗಿದೆ ಅಂತ, ಅವರು ದೊಡ್ಡ ಅಪರೋಕ್ಷ ಜ್ಞಾನಿಗಳಂತ ಗೊತ್ತಿಲ್ಲದಂತೆ ಅವ್ರು ಹಿಂದೆ ಬಿದ್ದಾರೆ. ಜನರೆಲ್ಲರೂ ಕೂಡ ಆ ಪ್ರಾಕೃತ ಭಾಷಕ ದೇವರು ಒಲಿತಾನ ಈ ಪ್ರಕಾರವಾಗಿ ಮಧ್ಯೆ ಇದು ತರೋದು. ಅಲ್ಲಿ ಕೆಲವರೆಲ್ಲ ವಿಜಯರಾಯರ ಭಕ್ತರಿದ್ದರು, ಅವರು ಸಹಿಸ್ಕೊಳ್ತಾ ಇದ್ದರು. ಒಂದು ದಿವಸ ದೊಡ್ಡ ಮಂಗಳ. ಹರಿದಾಸರು ಅಂದರೆ ಏನು ಅಂದರೆ ಪುರಂದರದಾಸರು ಹೇಳ್ತಾರೆ, ಹರಿದಾಸರು ಅಂದರೆ ಗೂಟನಾಮ ಹೊಡೆದು ಗುಂಡು ತಂಬಿಗೆ ಹಿಡಿದು ಗೋಟಂಚು ದೋತರ ಮಡಿಗೆ ನುಟ್ಟು ಧಾಟುಗಾಲಿಡುತನ ಧರೆಯೊಳಗೆ ಬರಲೆನ್ನ ಭೂಟಕಾತನ ನೋಡಿ ಭ್ರಮಿಸದಿರಿ ಜನರೇ ದಾಸನೆಂತಾಗುವೆನು ಧರೆಯೊಳಗೆ ನಾನು ಅಂತಾರೆ. ದಾಸರು ಅಂತಂದರೆ ವೇಷದಿಂದ ದಾಸತ್ವ ಬರೋಲ್ಲ, ವೇಷ ಬೇಕು. ಯೂನಿಫಾರ್ಮ್ ಇಲ್ದಾಗಿದ್ದರೆ ಸ್ಕೂಲ ಬರೆಸ್ಕೊಬೋದಿಲ್ಲ, ಅದಕ್ಕೆ ಯೂನಿಫಾರ್ಮ್ ಬೇಕು, ಅಷ್ಟು ಮಾತ್ರಕ್ಕೆ ದಾಸನಾಗೋದಿಲ್ಲ. ದಾಸ ಶಬ್ದಕ್ಕೆ ದಾಸನಾಗಬೇಕೆಂದು ಆಸೆಯು ಮಾಡಲು ಬಲು ಕ್ಲೇಶ ಪಡಿಸುವ ಅಂತಾರೆ ವಿಜಯದಾಸರು. ಒಂದು ಕಡೆಗೆ ದಾಸರಾಗಲಿಕ್ಕೆ ಇಷ್ಟಪಡೋರಿಗೆ ಹೇಳ್ತಾರೆ, ಬಲು ಕ್ಲೇಶಗಳು, ಅವಮಾನಗಳು, ನಿಂದಾಗಳು, ದರಿದ್ರವು ಇವೆಲ್ಲ ದೇವರು ಮೊದಲು ಕೊಡ್ತಾನಂತೆ. ಇಷ್ಟು ಕೊಟ್ಟ ಕಾಲಕ್ಕೆ ದೇವರನ್ನು ನಿಂದ ಮಾಡಬಾರ್ದು, ಹಿರಿಯರನ್ನು ನಿಂದ ಮಾಡಬಾರ್ದು. ಅಷ್ಟೇ ಅಲ್ಲದಂತೆ ಇನ್ನೇನಿರಬೇಕು ಅವ್ರಿಗೆ ಕ್ವಾಲಿಫಿಕೇಷನ್ಸ್ ಅಂದರೆ ಈ ಪುಸ್ತಕಗಳಲ್ಲ. ವಿಷವಿಕ್ಕಿದವೆಗೆ ಷಡ್ರಸವನ್ನುಣಿಸಲು ಬೇಕು, ಮೋಸ ಮಾಡುವನ ಹೆಸರು ಮಗನಿಗಿಡಬೇಕು, ಪುಸಿಯಾಡಿ ಕೆಡಿಸುವನ ಹಾಡಿ ಅರಸಲು ಬೇಕು, ಕೊಂಡೊಯ್ದು ಬಡಿಯುವನ ಕೊಂಡಾಡುತ್ತಿರಬೇಕು, ಕಂಡು ಸಹಿಸದವರ ಕರೆಯಬೇಕು, ಹಿಂದೆ ನಿಂದಿಪರನ್ನು ವಂದಿಸುತ್ತಲಿರಬೇಕು. ಇವೆಲ್ಲ ಹರಿದಾಸರು. ಈ ರೀತಿಯಾಗಿದ್ದರೆ ಅವರು ಹರಿದಾಸರಾಗ್ತಾರೆ. ಈ ಗುಣಗಳೆಲ್ಲ ಇತ್ತು ಯಾರಲ್ಲಿ? ವಿಜಯರಾಯರಲ್ಲಿ ಇತ್ತು. ನಮ್ಮನ್ನು ಸ್ತೋತ್ರ ಮಾಡೋರು ಮನೆಗೆ ಹೋಗೋದು ದೊಡ್ಡಿಸ್ತಿಗಲ್ಲ. ಯಾರು ನಮ್ಮನ್ನು ನಿಂದ ಮಾಡ್ತಾ ಇದ್ದಾರೋ, ಯಾರು ಕನಸಿನೊಳಗೂ ಕೂಡ ಎಚ್ಚರಾಗದಂತೆ, ಕನಸಿನೊಳಗೂ ಕೂಡ ನಮ್ಮನ್ನು ಸಹಿಸದಂತೆ ನಮ್ಮನ್ನು ಬೈತಾ ಇದ್ದಾರೋ ಅವರ ಮನೆಗೆ ಹೋಗ್ಬೇಕ್ರಿ, ಅದು ದೊಡ್ಡಿಸ್ತಿಗೆ. ಅವರು ಹರಿದಾಸರು ಅಂತಾರೆ. ನಮ್ಮನ್ನು ಯಾರು ನಿಂದ ಮಾಡ್ತಿರ್ತಾರೆ, ಬ್ಯಾಡ ಹೇಳ್ರಿ ಅವ್ರ ಕೊಡುಗೆ ನಮಗೆ ಆಗೈತಿ, ಈ ಹಿಂಗೆ ಚಿಕ್ಕ ಪೆಟ್ರೋಲ್ ಖರ್ಚಾದರೂ ಚಿಂತಿಲ್ಲ, ಹಿಂಗೆ ಹೋಗೋಣ್ರಿ, ಅವನು ಹರಿದಾಸನಲ್ಲ. ಯಾರು ಹಿಂದೆ ನಿಂದಿಪರನ್ನು ವಂದಿಸುತ್ತಲಿರಬೇಕು. ಹಂತವಾಗಿ ವಿಜಯಪ್ರಭುಗಳಿಗೆ ಗೊತ್ತಾಯಿತು, ಆಚಾರ್ಯರು ತಮ್ಮನ್ನು ಮಧ್ಯದಲ್ಲಿ ಕೂಡ ಅಸಂದರ್ಭವಾಗಿ ನಿಂದ ಮಾಡ್ತಿದ್ದಾರೆಂಬುದು ಗೊತ್ತಾಯಿತು. ವಿದ್ಯಾ ಪಾಂಡಿತ್ಯ ಅನ್ನುವಂಥದ್ದು ಈ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಯಿತು. ಅವ್ರನ್ನ ಅನುಗ್ರಹ ಮಾಡಬೇಕು. ಭಾಗವತದಲ್ಲಿ ಹೇಳ್ತಾರೆ, ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ ಭವಾಪವರ್ಗೋ ಭ್ರಮತೋ ಯದಾ ಭವೇ ಜನಃ ಸತರ್ಹಚ್ಯುತ ಸತ್ಸಮಾಗಮಃ. ಮಹತ್ಸೇವಾ ಪ್ರಕರಣದಲ್ಲಿ ವಿಷ್ಣುತೀರ್ಥರು ಹೇಳ್ತಾರೆ ತಮ್ಮ ಸಾರೋದ್ಧಾರದಲ್ಲಿ, ಇಂಥವ್ರನ್ನ ಅನುಗ್ರಹ ಮಾಡಲಿಕ್ಕೆ ಬರಬೇಕು. ಯಾರು ಮಣ್ಣಿನೊಳಗೆ ಇರತಕ್ಕಂಥ ಯಾವುದು ಒಂದು ಹುಳನ್ನು, ಬಟರ್ಫ್ಲೈ ಹೆಂಗೆ ಸೀತಾಕೋಕ ಚಿಲಕ ಅಂತೀವಲ್ಲ, ಪಾತ್ರಗೀತಿ ಬಂದು ಹೆಂಗೆ ಝೇಂಕಾರವನ್ನು ಮಾಡಿ ತನ್ನ ಜಾತಿಯನ್ನಾಗಿ ಮಾಡಿಕೊಳ್ತದೆ, ಹಂಗೆ ಅಂಥವ್ರನ್ನ ತಮ್ಮ ಜಾತಿಯನ್ನು ಮಾಡಿಕೊಳ್ಬೇಕಾಗಿ ಚಂದ ಇದ್ದೋರಿ ಮಾಡೋದು ದೊಡ್ಡಿಸ್ತಿಗಲ್ಲ. ವಿಜಯಪ್ರಭುಗಳು ತಮ್ಮ ಎಲ್ಲ ಪರಿವಾರದಿಂದ ಕೂಡಿಕೊಂಡು ಯಾರು ಸದಾಕಾಲದಲ್ಲಿ ಕೂಡ ಅಪ್ರಸ್ತುತವಾಗಿದ್ದರೂ ಕೂಡ ಹೆಂಗೆ ಅವ್ರ ನಿಂದ ಮಾಡ್ತಾ ಇದ್ರು ಅಲ್ಲಿಗೆ ಬಂದ್ರಿ. ಮರುದಿವಸ ಮಂಗಳ. ಎಲ್ಲನ್ನಾಗಲಿ ಪುರಾಣಕ್ಕೆ ಜನ ಸಪ್ತಾಹ ಯಜ್ಞೇನ ಕಲವಪುರ ಅಂತ ಭಾಗವತ ಸಪ್ತಾಹ ನಡೀತದೆ ಅಂದರೆ 6 ದಿವಸ ಯಾರು ಇರಲ್ಲ, ಮಂಗಳದ ದಿವಸನೇ ಜಾಸ್ತಿ. ಅದು ಇಲ್ಲೆಂಗೋ ನಂಗೆ ಗೊತ್ತಿಲ್ಲ. ಮಂಗಳಕ್ಕೆ ಬ್ರಹ್ಮಾಂಡ ಇರ್ತಾರೆ ಜನ. ಅಲ್ಲಿ ಕೂಡ ನಾಳೆ ಕಲ್ಲೂರು ಸುಬಣಾಚಾರ್ಯ ಮಂಗಳ ಮಾಡ್ತಾ ಇದ್ದಾರೆ ಎಂಬ ಕಾಲಕ್ಕೆ ಏನ್ರಿ ಸಹಸ್ರಾರು ಜನ ಉಸುಗು ಹಾಕಿದರೆ ಕೆಳಗೆ ಸಿಡಿಯುವುದಿಲ್ಲ ಅಂತ ಆ ರೀತಿಯ ಜನ ಸೇರಿದರು. ವಿಜಯಪ್ರಭುಗಳು ಬಹಳ ಇದು ಹೆಂಗಿರ್ತಾರೆ ಅಂದರೆ, ಎಷ್ಟು ವಿನಯ ಅಂದರೆ ಅವರು ಎಂಥ ವಿನಯ, ಅವರ ವಿದ್ಯೆ ಎಂಥದ್ದು, ಅವರ ವಿಜ್ಞಾನ ಎಂಥದ್ದು, ಇನ್ನು ನಾಳಿಂದ ಕೇಳ್ತೀರಿ ನೀವು. ಅಂಥ ಮಹಾನುಭಾವರು ಹೆಂಗಿದ್ದರು? ವ್ಯಾಸತತ್ವಜ್ಞರು ಹೇಳ್ತಾರೆ,
ತಿಳಿಯದಿದ್ದರೆ ನೀನು ತಿಳಿದವರ ಬಳಿಯಲ್ಲಿ ಮಿಳಿತನಾಗಿ ಪೋಗಿ ತಿಳಿದುಕೊಳ್ಳೋ. ಎಷ್ಟು ವಿನಯದಿಂದ ಬರ್ತಾರ. ನಾನು ದೊಡ್ಡವನು, ನಾನು ವಿದ್ವಾಂಸ, ನಾನು ದೊಡ್ಡ ಶಾಲೆ ಹಾಕ್ಕೊಂಡು ಆಹಾ ಓಹೋ ಬಂದರು ಜರುಗ್ರಿ ಅಂದು ಹುಡುಗರೆಲ್ಲ ಮೂರ್ಛೋ ಕೆಳಗೆ ಬಿದ್ದು ಜಾರಿಕೊಂಡು ಬಿದ್ದು. ಇಂಥ ಕೆಲಸಗಳಿಲ್ಲರಿ ವಿಜಯರಾಯರು. ದೊಡ್ಡವರಲ್ಲಿ ವಿನಯ, ಸಣ್ಣ ಮಕ್ಕಳಲ್ಲಿ ಆಪ್ಯಾಯತೆ, ಇದು ದೊಡ್ಡಿಸ್ತಿಗಿರಬೇಕು. ಇಂಥ ಪ್ರಭುಗಳು ನಮ್ಮವರು. ಯಾರು ನಾನು ಬಂದೇನು ಅಂತದ್ದು ಗದ್ದಲ ಮಾಡಬೇಡ್ರಿ. ಮಟ್ಟಸ್ನ ಬಂದರು, ಮುಂದೆ ಕೂಡೋದಲ್ಲ, ಹಿಂದೆ ಕೂಡಬೇಕು. ಎಲ್ಲೋ ಹಿಂದಗಡಿ ಕೂತರು ಪಾಪ ಮಹಾನುಭಾವರು. ದೊಡ್ಡದಾಗಿ ಅವರೇನು ವೇಷ ಭಾಷೆ ಕೂಡ ಇಲ್ಲ, ದೊಡ್ಡದ ವೇಷ ಕೂಡ ಹಾಕ್ತಿಲ್ಲ, ಮಾಮೂಲು ಸಾಧಾರಣ ವಸ್ತ್ರಗಳು ಉಡ್ತಾ ಇದ್ದರು. ಗೋಪಾಲದಾಸರು ಹಂಗಲ್ಲ, ಮಹಾ ದಿನಕ್ಕೆ 4 ಪಟ್ಟುಮಡಿಗಳನ್ನು ಬಂಗಾರದ ಜರೀನ ಮಾರಿಸ್ತಾ ಇರೋರು. ಮೈ ಮೇಲೆ ಅವರು ಹಾಕಿಕೊಳ್ಳೋ ಬಂಗಾರದ ವಸ್ತ್ರಗಳೇನು. ಯತಿಗಳಲ್ಲಿ ಶ್ರೀಪಾದರಾಜರು, ದಾಸರಲ್ಲಿ ಗೋಪಾಲದಾಸರು. ಹಬ್ಬ ಅವರ ವಸ್ತ್ರಗಳೇನು, ಅವರ ಊಟ ಏನು, ಅವರ ತಿಂಡಿ ಏನು. ಆದರೆ ಇವರು ವಿಜಯದಾಸರು ಆ ರೀತಿಯ ಇಲ್ಲೇ ಇಲ್ಲ, ಭಾಳ ನಿರಾಡಂಬರ ವ್ಯಕ್ತಿಗಳು. ಬಂದರು, ಲಾಸ್ಟಿಗೆ ಕೂತ್ಕೊಂಡ್ರು. ಪ್ರವಚನ ನಡೀತಾ ಇದೆ, ಬ್ರಹ್ಮಾಂಡವಾದಂಥ ಪ್ರವಚನ ನಡೀತಾ ಇದೆ. ಒಬ್ಬ ವ್ಯಕ್ತಿ ಬಂದ, ನಾಳೆ ಏನೋ ಮಂಗಳ ಆಚಾರ್ಯರೇ, ಆದರೆ ಮಂಗಳಕ್ಕೆ ಏನಾಗಬೇಕು, ಮಂಡಿಗೆ ಆಗಬೇಕು. ಮಂಡೇ ವಿಧಾತ, ಮಂಗಳಪಕ್ಷ ಅಂತ ಅದಕ್ಕೆ ಹೆಸರು ಮಂಡಿಗೆ. ಆ ಮಂಡಿಗೆ ಮಾಡಲಿಕ್ಕೆ ಅಡಿಗೆ ಅವರು ಬಂದಿಲ್ಲ. ಏನು ಮಾಡ್ಬೇಕಂದ್ರೆ, ಎಷ್ಟು ದೊಡ್ಡದು ನೋಡ್ರಿ, ಯಾರನ್ನ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಪೂಜೆ ಮಾಡ್ಲಿಕ್ಕೆ ಅರ್ಚಕರು ಬಂದಿಲ್ಲ ಅಂದ್ರೆ ನಾವೇ ಯಾರೊಬ್ಬರು ಮಾಡ್ತೀವಿ. ಅಡಿಗೆವರೇ ಬರ್ದಾಗಿದ್ರೆ ಗತಿ ಏನು? ಅದರೊಳಗೆ ಮನೆಗೆ 4 ಜನ ಇದ್ದರೇ ಮಾಡೋದು ಬಹಳ ಕಷ್ಟ. ಅಂಥದ್ದು 1000 ಜನ ನೆರೆದಿದ್ದಾರೆ, ನೀರಿಗೆ ಬಹಳ ಕಷ್ಟ. ಅಂತಹ ನೀರು ತರಬೇಕು, ಅಡಿಗೆ ಆಗಬೇಕು, ಏನು ಮಾಡೋದು? ಅಡಿಗೆವ್ರು ಬಂದು ದೊಡ್ಡ ಕಲ್ಲು ಬಿದ್ದಾಗ ಆಯಿತು, ದೊಡ್ಡ ಚಿಂತೆ ಆಯಿತು. ಅದಕ್ಕೆ ಮಿತ್ರ ಅಂದ್ರೆ ನಾವೇನಂತೀವಿ, ಇವತ್ತಿನ ದಿವಸ ಮಿತ್ರ ಶಬ್ದಕ್ಕೆ ನಾವು ಒಂದು ಅರ್ಥ ಹೇಳ್ತೀವಿ. ಮಿತ್ರ ಅಂದರೆ ಕ್ಲೇಶಸ್ಥಾನಂ ನಿರೂಪ, ಸುಗ್ರೀವ ಮಿತ್ರಂ ಸ ಜಗತ್ ಪವಿತ್ರಂ ಅಂತ ಹೇಳಿ ಇದರೊಳಗೆ ಮಧ್ವವಿಜಯದಲ್ಲಿ ಬರ್ತದೆ. ಆ ಮಿತ್ರ ಶಬ್ದಕ್ಕೆ ವ್ಯಾಖ್ಯಾನ ಮಾಡೋ ಕಾಲ ಹೇಳ್ತಾರೆ, ಮಿತ್ರ ಅಂದ್ರೆ ಯಾರಿಗೂ ಕಷ್ಟ ಬರುತ್ತೋ ಕಂಡಿಟ್ಟುಕೊಂಡಿರಬೇಕಂತ. ಕಂಡಿಟ್ಟುಕೊಂಡು ಇದ್ದು ಆ ಕಷ್ಟ ಬಂದ ಕಾಲಕ್ಕೆ ಹೋಗಿ ಅವರ ಕಷ್ಟವನ್ನು ಪರಿಹಾರ ಮಾಡಬೇಕಂತ. ನಾನು ಮಾಡಿದೆ ಅಂತಂಬೋದು ತಿಳಿಯದಂತೆ ಕಷ್ಟ ಪರಿಹಾರ ಮಾಡೋನು ಅವನು ನಿಜವಾದಂಥ ಮಿತ್ರ ಅಂತ ಹೇಳ್ತಾರೆ. ಮಧ್ವವಿಜಯ, ನಾನು ಇವರು ಹೆಂಗೆ ರಕ್ತಗತ ಮಾಡಿಕೊಂಡವರು ಮಹಾನುಭಾವರು. ಮಧ್ವವಿಜಯದ ಮೇಲೆ ಇವರೊಂದು ಹಾಡು ಬರೀತಾರೆ, 2-3 ಹಾಡುಗಳು. ಅದ್ಭುತವಾಗಿರ್ತಕ್ಕಂಥದ್ದು. 16 ಸರ್ಗನ್ನು ಕೇವಲ 9 ನುಡಿ ಒಳಗೆ ಮಾಡ್ತಕ್ಕಂಥವ್ರಾಗ್ತಾರೆ. ಸುಖ ಪಿತನ ಪದ ಕಂಚ ಮಧುಪ, ಏನು ಹಾಡ್ರಿ ಅದು, ಅದ್ಭುತವಾದಂಥ ಹಾಡು, ಮಧ್ವವಿಜಯಕ್ಕೆ ಹಾಡೋದು. ಅಂತಹ ಮಧ್ವಾಚಾರ್ಯರ ಇದು ಮಹಾಭಕ್ತಿ ಮಾಡ್ತಕ್ಕಂಥವರು. ಅಂಥ ಮಧ್ವ ಗ್ರಂಥಗಳ ಒಂದು ಇದು ನಡೀತಾ ಇದೆ, ಶ್ರೀಮನ್ ನ್ಯಾಯಸುಧಾದಿ ಗ್ರಂಥಗಳ ಒಂದು ಪ್ರವಚನ, ಮಂಗಳ ಮಹೋತ್ಸವ. ಎಂಥ ಒಂದು ಇಷ್ಟು ಜನಕ್ಕೆ ಊಟ ಆಗಬೇಕು ನೋಡ್ರಿ. ವಿಜಯಪ್ರಭುಗಳು ಯಾರು ಸಾಕ್ಷಾತ್ ಭೃಗು ಋಷಿಗಳಲ್ಲ, ಏನು ಮಾಡಿದರು, ಸೀದಾ ಪ್ರವಚನ ಎಲ್ಲ ಮುಗೀತು. ಆಚಾರ್ಯರಿಗೆ ನಮಸ್ಕಾರ ಅಂದರು. ಹಿಂಗೆ ನೋಡಿದ್ರು ಆಚಾರ್ಯರು, ಭಾಳ ಸಂತೋಷ, ಎಲ್ಲಿಂದ ಬರೋಣ ಅಂದರು. ಏನೋ ಅಲ್ಲೆಲ್ಲಿ ತಿರುಗ್ಕೊಂತ ಭಗವದ್ ದರ್ಶನ ಮಾಡಿಕೊಂಡು ಬಂದಂಥ ಒಬ್ಬ ಕ್ಷೇತ್ರಜ್ಞ ಅಂತಂದರು. ಸಂತೋಷ, ಏನು ಸಮಾಚಾರ ಅಂದರು. ಏನು ಇಲ್ಲಿಗೆ ಒಂದು ವಾರ್ತೆ ಕೇಳಿದೆ, ನಾಳೆ ಅಡಿಗೆಯವರು ಬಂದಿಲ್ಲಂತೆ. ಅದರ ಅಂತರ ಯಾವ ದಸಪಕ್ಷ ಸಮೋಳ ಏನು ಹುಳಿಯನ್ನು ಮಾಡಿ ಹಾಕೋದಲ್ಲ, ಮೃಷ್ಟಾನ್ನ ಭೋಜನ ಆಗಬೇಕು, ಮಂಡಿಗೆ ಆಗಬೇಕು, ಮಾಡೋರಿಲ್ಲಂತೆ. ತಾವು ಆಜ್ಞಾ ಕೊಟ್ಟರೆ ನಾನು ಮಾಡ್ತೇನೆ. ಒಳ್ಳೆ ಶ್ರೌತ್ರ್ಯ ಬ್ರಾಹ್ಮಣ ಇದ್ದೇನೆ, ನಂದು ಇಂಥ ಗೋತ್ರ, ಇಂಥ ಒಂದು ಶಾಖ, ಇಂಥ ಸೂತ್ರ ಅಂಥೇಳಿ ತಮ್ಮನ ಗುರುತು ಹೇಳಿಕೊಂಡ್ರು. ಹೇಳೋ ಕಾಲಕ್ಕೆ ಒಳ್ಳೆ ಭಾಳ ಸಂತೋಷ. 3000 ಮಂಡಿಗೆ ಮಾಡೋಣ ಅಗತ್ಯ, ದೇವರು ಮಾಡಿಸ್ಬೇಕು, ಮಾಡಿಸ್ತಾನೆ. ನಮ್ಮ ಪ್ರಯತ್ನ ಸಪ್ತಮಂ ದೈವ ಚಿಂತನಂ, ನಮ್ಮ ಪ್ರಯತ್ನ ಅನ್ನುವಂಥ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಅಂತಾನೆ ಭಗವದ್ಗೀತೆಯಲ್ಲಿ. ನಾನು ನಿಮಿತ್ತನಾಗ್ತೇನೆ, ಶ್ರೀಕೃಷ್ಣ ಮಾಡಿಸ್ತಕ್ಕಂಥವನಾಗ್ತಾನೆ. ಚೆನ್ನಾಗಿದೆ ನಿಮ್ಮ ಅನುಸಂಧಾನ, ನಿಮ್ಮ ಮಾತು ಕತೆ ಭಾಳ ಚೆನ್ನಾಗಿದೆ. ಆಗಲಿ ಮಾಡೋಣ, ಆಗಲಿ. ಎಷ್ಟೊತ್ತಿಗೆ ಮಾಡ್ತೀರಿ? 4ಕ್ಕೆ ಎದ್ದು ಶುರು ಮಾಡ್ತೇನೆ, 11 ಗಂಟೆಗೆ ನಾನು ಒದಗಿಸಿಕೊಡ್ತೇನೆ. ಸಂತೋಷ. ಆದರೆ ನನಗೆ ಸಹಾಯಕನಾಗಿ ಒಬ್ಬಿಬ್ಬರನ್ನ ಕೊಟ್ಟರೆ ಸಾಕು. ಒಳ್ಳೆ ಶೌಚ, ಒಳ್ಳೆ ಪವಿತ್ರವಾಗಿರ್ತಕ್ಕಂಥ ಆಚಾರವಂತರು, ನಿಷ್ಠಾವಂತರಾಗಿರ್ತಕ್ಕಂಥವ್ರನ್ನ ಕೊಟ್ಟರೆ ಸಾಕು. ಸಂತೋಷ. ಏನಪ್ಪ ನೀವಿಬ್ಬರು ಹೋಗ್ರ? ಭಾಳ ಸಂತೋಷ. ಹೋದರು ಇಬ್ಬರು. ವಿಜಯಪ್ರಭುಗಳು ಎಲ್ಲಿದ್ದರೂ ಕೂಡ ನಕ್ಷತ್ರಗಳಿರೋ ಕಾಲಕ್ಕೆ ಸ್ನಾನ ಮಾಡ್ತಾಯಿದ್ರು, ಸಂಧ್ಯಾವಂದನ ಮಾಡ್ತಾಯಿದ್ರು, ತಮ್ಮ ದೇವರ ಪೂಜೆ ಮಾಡ್ತಾಯಿದ್ರು. ಎಲ್ಲ ಅರುಣೋದಯ ಕಾಲಕ್ಕೆ ಮುಗಿದು ಹೋಗಿಬಿಡ್ಬೇಕು. ಅದು ಉತ್ತಮ ಸಂಧ್ಯಾ ಎನಿಪುವುದು ಅಂತ ಹೇಳಿ. ಸೂರ್ಯ ಹುಟ್ಟಿದ ಮೇಲೆ ಮಾಡೋದಲ್ಲ, ಅದು ಉತ್ತಮ ಸಂಧ್ಯಾ ಆಗುವುದಿಲ್ಲ. ಆದ ಕಾರಣ ಮಾಡ್ತಾ ಇರೋರು ಈ ರೀತಿ ಮುಗಿಸಿ ಶುಭ್ರವಾದ ವಸ್ತ್ರವನ್ನು ಉಟ್ಟುಕೊಂಡು ಅಡಿಗೆ ಶಾಲದೊಳಗೆ ಬಂದರು. ಏನು ಮಂಡಿಗೆ ಕಲಸಬೇಕೋ ಆ ಹಿಟ್ಟನ್ನು ಕಲಿಸಿದರು. ಏನು ದೇವರನ್ನು ಪ್ರಾರ್ಥನಾ ಮಾಡಿದರು ಹೇಳಬೇಕಾ? ಇನ್ನು
ಆ ಒಂದು ದೇವರ ಅನುಗ್ರಹ ಬಲವಿದ್ದರೇನು ದೈವ ಬಲವಿಲ್ಲ ತನಕ ಶ್ರೀವಾಸುದೇವ ಬಲ ನಿಜವಾಗಿ ಇಲ್ಲ ತನಕ ಅಂತಂತಾರೆ. ವಾಸುದೇವನ ಬಲ ಅನ್ನುವಂಥದ್ದಿದ್ರೆ ಯಾವುದು ಅಸಾಧ್ಯ. ಕಿಮಲಭ್ಯಂ ಭಗವತಿ ಪ್ರಸನ್ನ ಶ್ರೀನಿಕೇತನೆ, ಕಿಮಲಭ್ಯಂ ಹರವು ತುಷ್ಟೇ ಜ್ಞಾನ ವಿಜ್ಞಾನ ಸಂಪದ, ಯಾವುದಕ್ಕೂ ಕೊರತೆ ಇಲ್ಲ, ದೇವರು ಒಲಿಯಬೇಕಟ್ಟೆ. ಕರಿಯ ಕಾಯ್ದ ಹರಿಯ ಕರುಣೆ ತಪ್ಪಿದ ಮೇಲೆ ಮೊರೆ ಹೊಕ್ಕರೂ ಕಾಯುವ ಮಹಿತರ್ಯಾರೆಯ, ಶಕ್ತನಾದರೆ ನೆಂಟರಲ್ಲ ಹಿತರು, ಅಸಕ್ತನಾದರೆ ಅವರೇ ವೈರಿಗಳು ಲೋಕದಲ್ಲಿ ಅಂತಾರೆ. ಶಕ್ತನಾಗಬೇಕು, ಭಗವಂತನ ಅನುಗ್ರಹ ಅನ್ನುವಂಥದ್ದಿರಬೇಕು. ಯಾವಾಗ ಕಲಿಸಿದರು, ಏನೋ ಹಿಟ್ಟು ಏನಾಯಿತು, 11 ಗಂಟೆಗೆಲ್ಲ 3000 ಮಂಡಿಗೆ ಅಂದರೆ 9 ಗಂಟೆಗೆ ಆಗೋಯ್ತು ರೀ. ನೀವು ನೋಡಿದ್ರಿ ಅಂತ ಕೇಳಬಾರ್ದು. 9 ಗಂಟೆಗೆಲ್ಲ ಮುಗಿದು ಹೋಯ್ತು ಮಂಡಿಗೆ. ಆಯಿತು, ಮತ್ತ ಸ್ನಾನ ಮಾಡಿದರು, ದ್ವಾದಶ ಊರ್ಧ್ವಪುಂಡ್ರಗಳನ್ನು ಹಾಕ್ಕೊಂಡ್ರು, ಮಂಗಳ ಮಹೋತ್ಸವ ನಡೀತಾ ಇದೆ, ಎಲ್ಲರೂ ಕೂತಿದ್ದಾರೆ. ಮತ್ತ ಬಂದರು ಶುಭ್ರವಾಗಿ. ಯಾಕೆಂದರೆ ಎಲ್ಲಿ ವಾಸುದೇವ ಕಥಾ ಪ್ರಶ್ನ ಪುರುಷಾನ್ ಸ್ತ್ರೀನ್ ಪುನಾತಿ ವಕ್ತಾರಂ ಪ್ರೋಚ್ಚಕಂ ಶ್ರೋತ್ರಂ ತತ್ಪಾದ ಸಲಿಲಮ್ಯತ ಶ್ರೀಮದ್ ಭಾಗವತ ಹೇಳುತ್ತೆ. ಎಲ್ಲಿ ವಾಸುದೇವನ ಕಥಾ ಪ್ರಶ್ನೆ ನಡೀತಾ ಇರತಕ್ಕಂಥದ್ದಾಗತ್ತು, ಯಾರು ಹೇಳ್ತಾ ಇರ್ತಾರೋ, ಯಾರು ಕೇಳ್ತಾ ಇರ್ತಾರೋ, ಯಾರು ಹೇಳಿಸ್ತಾ ಇರ್ತಾರೋ, ಈ ಮಧ್ಯದಲ್ಲಿ ತತ್ಪಾದ ಸಲಿಲಮ್ಯತ, ಭಗವಂತನ ಪಾದದಿಂದ ಹುಟ್ಟಿರತಕ್ಕಂಥ ಗಂಗಾದೇವಿ ಹರಿತಾ ಇರ್ತಾಳೆ ಅಂತೇಳಿ ಭಾಗವತ ನಮಗೆ ಹೇಳುತ್ತೆ. ಅದಕ್ಕೆ ಪುರಂದರದಾಸರು ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲೇ ಗಂಗಾ ಸಿಂಧು ಗೋದಾದಿ ಸಕಲ ತೀರ್ಥಂಗಳು ಅಂತಾರೆ. ಅದಕ್ಕೆ ಪ್ರವಚನ ಮಾಡೋ ಕಡೆಗೆ ಹೋಗಬೇಕು. ಎಲ್ಲಿ ಪ್ರವಚನ ನಡೀತಾ ಇರ್ತದೆ ಅಲ್ಲಿಗೆ ಹೋಗಬೇಡ ಅಂತೇಳಿ ಹೇಳೋಣಂತೆ ಯಾರು, ಯಮಧರ್ಮರಾಜ ಕೂಡ. ಎಷ್ಟು ಇದು ನೋಡ್ರಿ, ಪ್ರವಚನ ಎಲ್ಲಿ ನಡೀತಾ ಇರ್ತದೆ ಅಲ್ಲಿಗೆ ಹೋಗಬೇಡ್ರಿ. ವಾಸುದೇವನ ವಾಸರವನಾಚರಿಸುತ್ತ ಬೇಸರದೆ ಹರಿಕಥಾ ಪ್ರಸಂಗದವರ, ಯಾರು ಹರಿಕಥಾ ಪ್ರಸಂಗ ನಡೀತಾ ಇರ್ತದೆ ಅಲ್ಲಿಗೆ ಮಾತ್ರ. ಅದಕ್ಕೆ ನನಗೆ ತಿಳಿದಷ್ಟು ಎಲ್ಲಿ ಪ್ರವಚನ ನಡೀತಾ ಇರೋ ಕಡೆಗೆ ಪ್ರವಚನ ಮಾಡೋರಾಗಲಿ ಈ ಕೇಳೋರಾಗಲಿ ಹಾರ್ಟ್ ಅಟ್ಯಾಕ್ ಆಗಿ ಹೋದರು ಅಂತನ್ನುವಂಥದ್ದು ಇದುವರೆಗೂ ನನ್ನ ಜೀವಿತದೊಳಗೆ ನಾನು ಎಲ್ಲಿ ಕೇಳಿಲ್ಲ. ರಕರಕವಾದಂಥ ಮರಣಗಳನ್ನು ಕೇಳಿದ್ದೇನಾಗಲಿ, ಯಮಧರ್ಮರಾಜರ ಮಾತು ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ಸ್ವಲ್ಪ ನೋಡ್ರಿ. ಯಾಕೆ ದೇವತೆಗಳಿರ್ತಾರಲ್ಲಿ, ಸಕಲ ದೇವತೆಗಳು. ರಾಮಾಯಣ ಪ್ರವಚನ ನಡೆಯೋ ಕಡೆಗೆ ಎತ್ತರ ಎತ್ತರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತೀಂ ನಮತ ರಾಕ್ಷಸ ಅಂತ. ಬೇರೆ ಪುರಾಣ ಅಲ್ಲ, ಹರಿದಾಸ ಸಾಹಿತ್ಯ ಕೂಡ. ಗೋಪಾಲದಾಸರು ಅವರು ಹಾಡುಗಳನ್ನು ಹಾಡ್ತಾ ಇದ್ದರೆ ಇದೇ ವ್ಯಾಸತತ್ವಜ್ಞರ ತಂದೆ ವೆಂಕಟ ನರಸಿಂಹಾಚಾರ್ಯರು ಬರ್ತಾರೆ. ಬಂದು ನೋಡೋ ಕಾಲಕ್ಕೆ ಏನೋ ತಮ್ಮ ಮಗನ್ನ ಕೇಳ್ತಾರೆ, ನಿಮ್ಮ ದಾಸರು ನಿಮ್ಮ ಗುರುಗಳು ಒಂದು ಮಂಗನ ಸಾಕ್ಯಾರಲ್ಲೋ ಅಂತ ಕೇಳ್ತಾರೆ. ಗೋಪಾಲದಾಸರು ಅವ್ರ ಹಾಡುಗಳನ್ನು ಹೇಳೋ ಕಾಲಕ್ಕೆ ಮುಂದೆ ಒಂದು ಸಣ್ಣ ಮಣಿ ಹಾಕ್ಕೊಂಡಿರೋರಂತೆ. ಆ ಮಣಿಯನ್ನು ನೋಡ್ತಾ ಅವರು ಹಾಡಾಡೋರಂತೆ. ಈಗ ನಾನು ನಿಮ್ಮನ್ನೆಲ್ಲ ನೋಡಿ ಪ್ರವಚನ ಮಾಡ್ತಾ ಇದ್ದೀನಲ್ಲ, ಹಂಗೆ ಮಾಡೋರಲ್ಲ, ಆ ಮಣಿಯನ್ನು ನೋಡ್ತಾ ಮಾಡೋರಂತೆ. ಯಾಕೆ ನೋಡ್ತಿದ್ದಾರೆ ಯಾರಿಗೆ ಗೊತ್ತಿಲ್ಲ. ಎಲ್ಲೋ ಹೊರಗೆ ಹೋಗತಕ್ಕಂಥ ಆಚಾರ ನೋಡಿ ಮನೆಗೆ ಬಂದ ಮೇಲೆ ಏನೋ ನಿಮ್ಮ ದಾಸರು ಮಂಗನ ಸಾಕ್ಯಾರಲ್ಲೋ ಕುಣಿತಾ ಇದಲ್ಲ ಅಂತಂದ್ರು. ಅಂದ್ರೆ ಅವ್ರು ಹಾಡು ಹೇಳ್ತಾ ಇದ್ರೆ ವಾಯುದೇವರು ಪ್ರಾಣದೇವರು ಸಣ್ಣ ಕೋತಿ ರೂಪದೊಳಗೆ ಅವರ ಮುಂದೆ ಆಡ್ತಾ ಇದ್ದನಂತೆ. ನೋಡ್ರಿ ಎಷ್ಟು ದೊಡ್ಡ ಶಕ್ತಿವಂತವಾಗಿರ್ತಕ್ಕಂಥದ್ದು ಪ್ರವಚನ ಅಂದರೆ. ಅದಕ್ಕೆ ವಿಜಯಪ್ರಭುಗಳು ಅವರು ತಮ್ಮ ಜೀವಿತಾವಧಿಯಲ್ಲಿ ಆದವಾನಿ ಇದೇ ಒಂದು ವಿಜಯರಾಯರ ಕಟ್ಟಿ ಒಳಗೆ ಪ್ರವಚನಕಾರರನ್ನು ಪಂಡಿತರನ್ನು ಕರೆಸಿ ಪ್ರವಚನ ಮಾಡಿಸ್ತಾ ಇದ್ದರು ಅಂತ ಹೇಳಿ ಅವರ ಚರಿತ್ರದೊಳಗೆ ಬರತಕ್ಕಂಥದ್ದಾಗತ್ತೆ. ಅದಕ್ಕೆ ಪ್ರವಚನಕ್ಕೆ ಭಾಳ ಮಹತ್ವ ಇರತಕ್ಕಂಥದ್ದಾಗಿದೆ. ಅದನ್ನು ನಾವು ನೋಡಬಹುದು. ವಿಜಯಪ್ರಭುಗಳು ಕೂಡ ಬಂದು ಕೊನೆಗೆ ಕೂತುಕೊಂಡು ಅದನ್ನು ಶ್ರವಣ ಮಾಡ್ತಾ ಇರತಕ್ಕಂಥವರಾಗಿದ್ದರು. ಯಥಾ ಪ್ರಕಾರವಾಗಿ ಮಧ್ಯದೊಳಗೆ ಒಳ್ಳೆ ರಸವತ್ತರವಾದ ಘಟ್ಟದಲ್ಲಿ ಯಾರೊಬ್ಬರು ಆಹಾ ಅಂತಂದರು. ನೋಡಿದ್ರೆ ಏನು ಆಹಾ, ಶಾಸ್ತ್ರ ಅಂದರೆ ಹಿಂಗಿರುತ್ತೆ, ಆಚಾರ ಮಾತು ಅಂದರೆ ಹಿಂಗಿರುತ್ತೆ, ಶಾಸ್ತ್ರಕಾರರ ಮಾತು ಅಂದರೆ ಹಿಂಗಿರುತ್ತೆ ಅಂತ ಬ್ರಹ್ಮಾಂಡವಾಗಿ ಹೊಗಳಿದರು. ಹೊಗಳೋ ಕಾಲಕ್ಕೆ ಏನಂದುಕೊಂಡಿದ್ದೀರಿ, ಈ ಕನ್ನಡ ಮಾತುಗಳು ಹೇಳಿದರೆ ಇದರಿಂದ ಮೋಕ್ಷ ಇಲ್ಲ, ಯಾರೋ ವಿಜಯದಾಸರಂತ ಮೊನ್ನೆ ಅಪರೋಕ್ಷ ಆಯ್ತಂತ ಹಿಂಗೆ ಮತ್ತ ಶುರು ಮಾಡಿದರು. ಸುಮ್ಮನೆ ಇರ್ತಾರೇನು ಕೆಲವರು, ಯಾಕ್ರಿ ಸುಮ್ಮನೆ ವಿಜಯರಾಯರನ್ನ ಮಧ್ಯೆ ಮಧ್ಯೆ ತರ್ತೀರಿ ನೀವು. ಏನು ಆ ವಿಜಯರಾಯರು ಅಂತ 7 ದಿವಸದಿಂದ ನೀವು ಪ್ರವಚನ ಮಾಡ್ತಾ ಇದ್ದೀರಲ್ಲ, ಆ ವಿಜಯರಾಯರು ಅಲ್ಲೇ ಕೂತಾರ ನೋಡ್ರಿ ಹಿಂದಗಡೆಗೆ ಅಂದರು. ಹೌದಾ, ಯಾರವರು? ಎಷ್ಟು ವಿನಯ ಗೊತ್ತಾ, ನಾನೇ ವಿಜಯರಾಯ ಅಂತ ಬಂದಿಲ್ಲ, ನಿಜಾನೇ ಇವನೇ ರೀ, ಈ ಬಡದಾಸನೇ ವಿಜಯರಾಯರು ಅಂತಂದ್ರೆ ಎಂಥ ವಿನಯ ನೋಡ್ರಿ. ಈ ಬಡದಾಸನೇ ವಿಜಯದಾಸ. ಬರ್ರಿ ಏನ್ರಿ ನಿಮಗೆ ಅಪರೋಕ್ಷ ಆಗಿದೆ ಅಂತ ವೇದವ್ಯಾಸರ ಅನುಗ್ರಹ ಮಾಡಿದಂಥ ಹಂಗ ಹಿಂಗೆ ಬ್ರಹ್ಮಾಂಡವಾಗಿ ತೆಗೆದ್ರು.
Oh